ಓಂ ಶ್ರೀ ಗಣೇಶಾಯ ನಮಃ. ಏಕದಂತಾಯ ಧೀಮಹಿ ತನ್ನೋ ಪ್ರಚೋದಯಾತ್. ಮಾ ಗಣಪತಿಯ ನಮಃ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳನ್ ಭವಂತು. ದೇವರು ಎಲ್ಲರೂ ಒಳ್ಳೆಯದು ಮಾಡಲಿ. ಇವತ್ತಿನ ನುಡಿಮುತ್ತುಗಳಿಂದ ನಿಮ್ಮ ಜೀವನವು ಚೇಂಜ್ ಆಗಬಹುದು. ಯಾವುದೇ ಸಿನಿಮಾ ರಂಗವಾಗಲಿ ಅಥವಾ ಕ್ರೀಡಾ ರಂಗವಾಗಲಿ, ರಾಜಕೀಯ ರಂಗವಾಗಲಿ ಅಭಿಮಾನಿಗಳು ಇರುತ್ತಾರೆ. ಅಭಿಮಾನಿಗಳು ನಾವು ಇಂಪ್ರೆಸ್ ಮಾಡೋಕ್ಕೋಸ್ಕರ ತುಂಬ ಗಲಾಟೆಯನ್ನು ಮಾಡುವುದಾಗಲಿ, ತಳ್ಳಾಟ ಮಾಡೋದಾಗಲಿ ಸುಮಾರು ಸಾವು ನೋವುಗಳು ಸಂಭವಿಸಿದವು. ಆದರೆ ನಾವು ಬುದ್ಧಿವಂತರಾದ ನಾವು ಪ್ರಾಣಿಗಳ ಥರ ವರ್ತಿಸೋದು ತಪ್ಪಾಗುತ್ತೆ. ನಾವು ಅಭಿಮಾನಗಳು ಇರಬೇಕು. ಅಭಿಮಾನಗಳು ನಮ್ಮ ಸ್ವಂತ ತಂದೆ ತಾಯಿಗಳು ಜಾಸ್ತಿ ಇರಬೇಕು. ನಮ್ಮನ್ನು ಬೆಳೆಸಿ ದೊಡ್ಡವರು ಮಾಡಿ, ನಮ್ಮನ್ನು ರಕ್ಷಣೆ ಮಾಡಿ, ಒಳ್ಳೆ ಎಜುಕೇಷನ್ ಕೊಟ್ಟು ನಮ್ಮ ಜೀವನವನ್ನು ಸಾರ್ಥಕತೆ ಮಾಡಿದಂಥ ತಂದೆ ತಾಯಿಗಳಿಗೆ ನಾವು ಫಸ್ಟ್ ಗೌರವವನ್ನು ಕೊಡಬೇಕು. ಏನೇ ಕೆಲಸಗಳನ್ನು ಮಾಡೋದಾದರೆ ತಂದೆ ತಾಯಿಗಳು ಕೇಳಿಬಿಟ್ಟು ಮಾಡಬೇಕಂತ ಇವತ್ತಿನ ಯುವ ಜನತೆ ತಂದೆ ತಾಯಿಗಳನ್ನು ಕಣ್ಣೀರು ಹಾಕ್ಸೋದಲ್ಲದೆ ಬೇರೆಯವ್ರನ್ನ ಕಣ್ಣೀರು ಹಾಕ್ಸೋ ಕೆಲಸಗಳನ್ನು ಮಾಡ್ತಾರೆ. ತುಂಬ ಫಾಸ್ಟಾಗಿ ಹೋಗ್ಬಿಟ್ಟು ಗಾಡಿ ಓಡಿಸೋದು, ಮಕ್ಕಳು ಮಾತು ಕೇಳದೆ ಹೋಗೋದು, ಆಮೇಲೆ ಗಲಾಟೆ ಮಾಡ್ಬೋದು, ಇದೆಲ್ಲವೂ ನಡೆಯುತ್ತೆ. ಇದು ಸಮಾಜದಲ್ಲಿ ಒಂದು ತೊಂದರೆ ಆಗುತ್ತೆ. ಪ್ರತಿಯೊಬ್ಬರು ತಂದೆ ತಾಯಿಯ ಮಾತುಗಳನ್ನು ಕೇಳಬೇಕು. ಅವ್ರು ಹೇಳಿದ ಮಾತನ್ನು ಕೇಳಿ ಮುಂದುವರಿಯಬೇಕು. ನಾವು ನುಗ್ಗಲು ಮಾಡಿ ಸಾವಿರಾರು ಜನ ಒಂದೇ ಪ್ಲೇಸ್ಗೆ ಹೋಗಿ ತುಂಬ ಗಲಾಟೆ ಮಾಡಿ ಇನ್ನೊಬ್ಬರ ಸಾವಿಗೆ ಕಾರಣರಾಗಿದ್ದಾರೆ. ಇದೆಲ್ಲವೂ ಆಗಬಾರದು. ಪ್ರತಿಯೊಬ್ಬನು ಅವನು ತಿಳುವಳಿಕೆಯಿಂದ ಹೋಗಬೇಕು. ಸಿನಿಮಾ ರಂಗದಲ್ಲಿ ಅಭಿಮಾನಿಗಳು ಇರಬೇಕು. ಆದರೆ ಅಭಿಮಾನಿಗಳು ಅವರು ಇಂಪ್ರೆಸ್ ಮಾಡೋಕ್ಕೋಸ್ಕರ ಏನಾದರೂ ಮಾಡಿ ಬೇರೆಯವರಿಗೆ ತೊಂದರೆ ಕೊಟ್ಟು ಏನೇನೋ ಮಾಡ್ತಾ ಹೋಗಬಾರ್ದು. ದಯವಿಟ್ಟು ಈ ಒಂದು ನನ್ನ ಪ್ರಾರ್ಥನೆಯನ್ನು, ಈ ಒಂದು ಸವಿ ಮಾತನ್ನು ತಾವು ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಜೀವನದಲ್ಲಿ ಯಾವುದೇ ಥರದ ಗಲಾಟೆಗಳನ್ನು ಮಾಡದೆ ಯಾವುದೇ ಒಂದು ಕಾರ್ಯಕ್ರಮಗಳಿರಲಿ ಸಮಾಧಾನವಾಗಿ ನಾವು ಹೋಗಬೇಕಾಗುತ್ತೆ. ಆವಾಗ ಅಲ್ಲಿಯ ಒಂದು ಕಾರ್ಯಕ್ರಮವು ಸಕ್ಸಸ್ ಆಗುತ್ತೆ. ನಾವು ಬೇರೆಯವರು ಇಂಪ್ರೆಸ್ ಮಾಡೋದನ್ನು ನಾವು ಮಸ್ಟ್ ತೆಗಿಬೇಕು. ನಮ್ಮ ಸ್ವಂತ ತಂದೆ ತಾಯಿಗಳೇ ನಿಜವಾದ ಹೀರೋಗಳು. ಅವರೇ ನಮ್ಮ ದೇವರುಗಳು. ಅವರ ಮಾತುಗಳನ್ನು ಯಾವತ್ತೂ ಮೀರಬಾರದು. ವಿಡಿಯೋ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳು.